ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತವನ್ನ ದೇವಭೂಮಿ ಅಂತ ಕರೀತಾರೆ. ಇಂತಹ ದೇವಭೂಮಿಗೆ ಪ್ರಕೃತಿಯ ಆಶೀರ್ವಾದ ಕೂಡ ಇದೆ. ಮೂರು ಸುತ್ತ ಸಮುದ್ರ, ಒಂದು ಕಡೆಯಲ್ಲಿ ಹಿಮಾಲಯ ಪರ್ವತ. ಈ ಭೌಗೋಳಿಕತೆ ಭಾರತಕ್ಕೆ ತುಂಬಾನೇ ಅಡ್ವಾಂಟೇಜ್ ತಂದುಕೊಟ್ಟಿದೆ. ಭಾರತದಲ್ಲಿ ಮುಂಗಾರು ಮಳೆಯಾಗಬೇಕು ಅಂದರೆ ಅರಬ್ಬಿ ಸಮುದ್ರ ಕೂಡ ಬೇಕು, ಅದರ ಜೊತೆಗೆ ಹಿಮಾಲಯ ಪರ್ವತ ಕೂಡ ಬೇಕು. ನಮ್ಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಕೂಡ ಬೇಕು. ಮಳೆ ಸುರಿದು ನದಿಗಳು ಹರಿದು ಬೆಳೆ ಬೆಳೆಯಲು ಈ ಎಲ್ಲ ಭೌಗೋಳಿಕತೆ ಬೇಕೇ ಬೇಕು. ಹೀಗೆ ಪ್ರತಿ ಬಾರಿ ಭಾರತಕ್ಕೆ ಆಶೀರ್ವಾದ ಮಾಡ್ತಾ ಇದ್ದ ಭೌಗೋಳಿಕತೆ ಈ ಬಾರಿ ಅಪಾಯವನ್ನ ತಂದೊಡ್ಡಿದೆ. ಯಾವ ಹಿಮಾಲಯ ಪರ್ವತ ಭಾರತಕ್ಕೆ ಮುಂಗಾರು ಮಳೆಯನ್ನ ಸುರಿಸುವಲ್ಲಿ ಸಹಾಯ ಮಾಡ್ತಾ ಇತ್ತೋ ಅದೇ ಹಿಮಾಲಯ ಈ ಬಾರಿ ಡೇಂಜರ್ ಆಗಿ ಬದಲಾಗಿದೆ. ಹಾಗಂತ ತೊಂದರೆ ಇರೋದು ಹಿಮಾಲಯದಿಂದ ಅಲ್ಲ, ಬದಲಾಗಿ ಭಾರತದ ಮಾನ್ಸೂನ್ ಹಿಮಾಲಯ ಪರ್ವತವನ್ನ ದಾಟಿ ಟಿಬೇಟ್ಗೆ ಹೋಗಿ ನಿಂತಿದೆ. ಇದು ಭಾರತಕ್ಕೆ ಅಪಾಯದ ಮುನ್ಸೂಚನೆ. ಇಲ್ಲಿವರೆಗೆ ಮುಂಗಾರನ್ನ ತಡೆದು ಭಾರತದಲ್ಲಿ ಮಳೆಯಾಗಲು ಹಿಮಾಲಯ ಪರ್ವತಗಳು ಸಹಾಯ ಮಾಡ್ತಾ ಇದ್ವು. ಆದರೆ ಈಗ ಮುಂಗಾರು ಹಿಮಾಲಯ ಪರ್ವತವನ್ನೇ ದಾಟಿ ಹೋಗಿದೆ. ಇಂಥದೊಂದು ಸನ್ನಿವೇಶ ಸೃಷ್ಟಿಯಾಗ್ತಾ ಇದ್ದಂತೆ ಹಲವು ಪ್ರಶ್ನೆಗಳು ಎದ್ದಿದೆ. ಭಾರತದ ಕರಾಳ ಭವಿಷ್ಯದ ಬಗ್ಗೆ ಚಿಂತೆ ಶುರುವಾಗಿದೆ. ಕ್ಲೈಮೇಟ್ ಚೇಂಜ್ನಿಂದ ಯಾವೆಲ್ಲ ಅಪಾಯಗಳು ಎದುರಾಗುವ ಭಯ ಇತ್ತೋ ಆ ಭಯದಲ್ಲಿ ಒಂದು ಭಯ ನಿಜವಾಗಿ ಬಿಟ್ಟಿದೆ. ಅಷ್ಟಕ್ಕೂ ಏನಿದು ಭಾರತಕ್ಕೆ ಅಪಾಯ ತಂದಿಡುವ ಸನ್ನಿವೇಶ? ಮುಂಗಾರು ಹಿಮಾಲಯ ಪರ್ವತವನ್ನ ದಾಟಿ ಹೋಗಿದ್ದು ಯಾಕೆ? ಇದರಿಂದ ಏನೆಲ್ಲ ತೊಂದರೆಗಳಾಗಬಹುದು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಒಂದು ಮಳೆ ಆಗಬೇಕು ಅಂದರೆ ಅಲ್ಲಿನ ಭೌಗೋಳಿಕ ಸನ್ನಿವೇಶಗಳು ತುಂಬಾನೇ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವುದು ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ. ಇದಕ್ಕೆ ಕಾರಣ ಪಶ್ಚಿಮ ಘಟ್ಟಗಳು. ಮೋಡಗಳನ್ನು ತಡೆದು ನಿಲ್ಲಿಸುವ ಪಶ್ಚಿಮ ಘಟ್ಟಗಳು ಈ ಭಾಗದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಮಳೆಯಾಗಲು ಕಾರಣವಾಗುತ್ತೆ. ಇದೇ ರೀತಿ ಹಿಮಾಲಯ ಪರ್ವತ ಕೂಡ ಮೋಡಗಳನ್ನು ತಡೆದು ನಿಲ್ಲಿಸಿ ತನ್ನ ತಪ್ಪಲಿನಲ್ಲಿ ಮಳೆಯಾಗುವಂತೆ ಮಾಡುತ್ತೆ. ಹಿಮಾಲಯದ ಮತ್ತೊಂದು ತುದಿಯಲ್ಲಿರುವ ಟಿಬೇಟ್ಗೆ ಇದರಿಂದ ತೊಂದರೆ ಕೂಡ ಆಗ್ತಾ ಇತ್ತು. ಕಾರಣ ಮೋಡಗಳು ಹಿಮಾಲಯ ಪರ್ವತವನ್ನ ದಾಟಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಈ ಬಾರಿ ಇದೇ ಮೊದಲ ಬಾರಿಗೆ ಭಾರತದ ಮಾನ್ಸೂನ್ ಹಿಮಾಲಯ ಪರ್ವತವನ್ನೇ ದಾಟಿ ಹೋಗಿದೆ. ಪರಿಸರ ತಜ್ಞರು ಈ ಸನ್ನಿವೇಶದ ಬಗ್ಗೆ ಎಚ್ಚರಿಕೆಯನ್ನ ನೀಡಿಬಿಟ್ಟಿದ್ದಾರೆ. ಇಷ್ಟು ವರ್ಷದವರೆಗೆ ಅರಬ್ಬಿ ಸಮುದ್ರದ ತೇವಾಂಶ ಭರಿತ ಗಾಳಿ ಹಿಮಾಲಯದವರೆಗೆ ಹೋಗಿ ಅಲ್ಲಿ ಮೋಡವಾಗಿ ಕನ್ವರ್ಟ್ ಆಗಿ ಮಳೆಯನ್ನ ಸುರಿಸ್ತಾ ಇತ್ತು. ಆದರೆ ಈ ಬಾರಿ ಅರಬ್ಬಿ ಸಮುದ್ರದ ತೇವಾಂಶ ಭರಿತ ಗಾಳಿಯನ್ನ ತಡೆಹಿಡಿಯುವಲ್ಲಿ ಹಿಮಾಲಯ ವಿಫಲವಾಗಿ ಈ ತೇವಾಂಶ ಭರಿತ ಗಾಳಿ ಈಗ ಟಿಬೆಟ್ ಆಕಾಶದಲ್ಲಿ ಸುತ್ತುವರಿಯುತ್ತಿದೆ. ಹೀಗಾಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ವಿಜ್ಞಾನಿಗಳು ಉತ್ತರ ಕೊಟ್ಟಿದ್ದಾರೆ. ಈ ವಿದ್ಯಮಾನ ಹೊಸದಾಗಿರೋದ್ರಿಂದ ನಿಖರವಾದ ಉತ್ತರ ಸಿಗದೇ ಇದ್ರೂ ಕೆಲವೊಂದು ಅಂದಾಜು ಉತ್ತರವನ್ನ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಈ ಉತ್ತರದ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಾವು ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಳಬೇಕು. ಈ ವರ್ಷ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ದೊಡ್ಡ ಮೇಘ ಸ್ಫೋಟಗಳಾಗಿವೆ. ಅದರಲ್ಲೂ ಉತ್ತರಾಖಂಡದಲ್ಲಿ ಇದೇ ಮೇಘಸ್ಫೋಟಕ್ಕೆ ಜನ ಬಲಿಯಾಗಿದ್ದಾರೆ. ಸಾಮಾನ್ಯ ಮಳೆಗಿಂತ ಹೆಚ್ಚಿನ ಮಳೆಯೇ ಈ ಭಾಗದಲ್ಲಿ ಆಗಿದೆ. ಈ ರೀತಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗೋದಕ್ಕೆ ಕೂಡ ಇದೇ ಬದಲಾವಣೆ ಕಾರಣ ಅನ್ನುವ ಮಾತುಗಳಿದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ಕ್ಲೈಮೇಟ್ ಚೇಂಜ್. ಮನುಷ್ಯ ಪ್ರಕೃತಿ ಮೇಲೆ ಮಾಡಿದ ಸವಾರಿ ಈಗ ಪಾಪದ ರೂಪದಲ್ಲಿ ಮನುಷ್ಯನಿಗೆ ರಿಟರ್ನ್ ಸಿಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಪ್ರಕೃತಿ ವಿಕೋಪಗಳಿಗೆ ಕಾರಣವಾಗ್ತಾ ಇದೆ. ಇದೇ ವಾತಾವರಣ ಬದಲಾವಣೆ ಮಾನ್ಸೂನ್ ಮಾರುತಗಳು ಹಿಮಾಲಯ ಪರ್ವತ ಶ್ರೇಣಿ ದಾಟುವಂತೆ ಮಾಡಿದೆ. ಈ ಬಾರಿ ಹಿಮಾಲಯ ಭಾಗದಲ್ಲಿ ಯಥೇಚ್ಛ ಮಳೆಯಾಗಿದೆ ಅನ್ನೋದು ನಿಜ. ಆದರೆ ಮುಂದೆ ಹೋಗ್ತಾ ಹಿಮಾಲಯದ ತಪ್ಪಲಿನಲ್ಲಿ ಮಳೆಯಾಗದೆ ಇರುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಬಹುದು. ಇದನ್ನ ನಾವು ಹೇಳ್ತಾ ಇಲ್ಲ, ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ. ಹಿಮಾಲಯ ಪರ್ವತಗಳನ್ನ ಮಾನ್ಸೂನ್ ಮಾರುತವನ್ನ ತಡೆಹಿಡಿಯುವ ನೈಸರ್ಗಿಕ ತಡೆಗೋಡೆ ಅಂತ ಕರಿತಾ ಇದ್ರು. ಆದರೆ ಈ ನೈಸರ್ಗಿಕ ತಡೆಗೋಡೆಯನ್ನ ದಾಟಿ ಮಾನ್ಸೂನ್ ಮಾರುತಗಳು ಟಿಬೇಟ್ ಕಡೆಗೆ ಹೋಗಿವೆ. ಮುಂದಿನ ದಿನಗಳಲ್ಲಿ ಹಿಮಾಲಯಕ್ಕೆ ಮಾನ್ಸೂನ್ ಮಾರುತಗಳನ್ನ ತಡೆ ಹಿಡಿಯೋದಕ್ಕೆ ಸಾಧ್ಯವಾಗದೇ ಇರಬಹುದು. ಸಾಧ್ಯವಾಗದೇ ಇದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಮಳೆ ಆಗೋದಿಲ್ಲ. ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದರೆ ಯಾವೆಲ್ಲ ತೊಂದರೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಭಾರತದ ಜೀವನದಿ ಅಂತ ಕರೆಸಿಕೊಳ್ಳುವ ಗಂಗಾ ನದಿ ಹಿಮಾಲಯ ಪರ್ವತದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಹರಿಯುವ ಗಂಗಾ ನದಿ ಹಿಮಾಲಯದ ತಪ್ಪಲಿನ ರೈತರ ಪಾಲಿನ ಜೀವನಾಡಿ. ಗಂಗಾ ನದಿಯ ತಟದಲ್ಲಿ ಜೀವನ ಕಟ್ಕೊಂಡಿರುವ ಜನರು ಅದನ್ನೇ ನಂಬಿಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬದಲಾವಣೆಯಿಂದ ಗಂಗಾ ನದಿಯ ಹರಿವಿನ ಮೇಲೆ ಪರಿಣಾಮಗಳು ಶುರುವಾಗಬಹುದು. ನೀರು ಕಡಿಮೆ ಆದರೆ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ರೈತರು ಸಂಕಷ್ಟಕ್ಕೆ ಸಿಲುಕ್ತಾರೆ. ರೈತರು ಸಂಕಷ್ಟಕ್ಕೆ ಸಿಲುಕಿದ್ರೆ ಅಲ್ಲಿನ ಜನಸಾಮಾನ್ಯರಿಗೂ ಕೂಡ ಹೊಡೆತ ಬೀಳುತ್ತೆ ಅಂತಾನೆ ಅರ್ಥ. ಆಹಾರದ ಕೊರತೆ ಶುರುವಾಗಬಹುದು, ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಬಹುದು.
ಇದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್. ಎಲ್ಲದಕ್ಕೂ ಮಳೆಯೇ ಮೂಲ. ಮಳೆ ನಿಂತು ಹೋಯ್ತು ಅಂದರೆ, ಮಳೆಯಲ್ಲಿ ಬದಲಾವಣೆ ಆಯಿತು ಅಂದರೆ ಅದರ ಪರಿಣಾಮ ಘೋರವಾಗಿರುತ್ತೆ. ಯಾವ ರೀತಿ ಮಳೆ ಹೆಚ್ಚಾದರೆ ತೊಂದರೆ ಆಗುತ್ತೋ ಅದೇ ರೀತಿ ಮಳೆ ಬಾರದೇ ಇದ್ದರೆ ಕೂಡ ತೊಂದರೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸ್ನೇಹಿತರೆ, ನಾಗರಿಕತೆಗಳು ನಾಶವಾಗೋದಕ್ಕೆ ಕಾರಣಗಳು ಏನು ಅನ್ನೋದು ಗೊತ್ತಿರಬಹುದು. ಅದರಲ್ಲೂ ಹರಪ್ಪ, ಮೊಹೆಂಜೋದಾರದಂತಹ ನಾಗರಿಕತೆಗಳು ನಾಶವಾಗೋದಕ್ಕೆ ಪ್ರಮುಖ ಕಾರಣವೇ ಮಾನ್ಸೂನ್ನಲ್ಲಾದ ಬದಲಾವಣೆ. ನಾಗರಿಕತೆಗಳು ಹುಟ್ಟಿಕೊಂಡಿದ್ದೇ ನದಿಗಳ ತೀರದಲ್ಲಿ. ನದಿಗಳನ್ನೇ ನಂಬಿಕೊಂಡು ಈ ನಾಗರಿಕತೆಗಳು ಜೀವನ ಮಾಡ್ತಾ ಇದ್ವು. ಆದರೆ ಯಾವಾಗ ಮಾನ್ಸೂನ್ನಲ್ಲಿ ಬದಲಾವಣೆ ಆಯಿತೋ ಅಲ್ಲಿಂದ ತೊಂದರೆ ಆಗೋದಕ್ಕೆ ಶುರುವಾಯಿತು. ನದಿಗಳು ಬತ್ತೋದಕ್ಕೆ ಶುರುವಾದವು. ಕುಡಿಯೋದಕ್ಕೆ ನೀರಿಲ್ಲ, ಕೃಷಿಗೆ ಕೂಡ ನೀರಿಲ್ಲ. ಮಾನ್ಸೂನ್ನಲ್ಲಾದ ಸ್ವಲ್ಪ ಮಟ್ಟದ ಬದಲಾವಣೆ ಒಂದು ನಾಗರಿಕತೆಯನ್ನೇ ನಾಶ ಮಾಡಿಬಿಡ್ತು. ಹಾಗಾದರೆ ಅದರ ಪರಿಣಾಮ ಎಷ್ಟು ಘೋರವಾಗಿದೆ ಅನ್ನೋದನ್ನ ನೀವೇ ಒಮ್ಮೆ ಇಮ್ಯಾಜಿನ್ ಮಾಡಿಕೊಳ್ಳಿ. ಈಗ ಭಾರತ ಕೂಡ ಈ ರೀತಿಯ ಅಪಾಯದಲ್ಲಿದೆ. ನಿಮಗೆ ವಿಡಿಯೋ ನೋಡುವಾಗ ಪರಿಣಾಮದ ಬಗ್ಗೆ ಅಷ್ಟೊಂದು ಅರಿವಾಗ್ಲಿಕ್ಕಿಲ್ಲ. ಆದರೆ ಭಾರತ ಇದನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಇಲ್ಲ ಅಂದರೆ ಹಿಮಾಲಯ ತಪ್ಪಲಿನ ಜನ ಸಮೂಹವೇ ಮುಂದೊಂದು ದಿನ ಸಂಪೂರ್ಣವಾಗಿ ನಾಶವಾಗಬಹುದು. ತೊಂದರೆ ಆದರೆ ಹಿಮಾಲಯದ ತಪ್ಪಲಿನ ಜನರಿಗಲ್ವಾ? ನಮಗೇನು ಟೆನ್ಷನ್ ಇಲ್ಲ ಅಂತ ನೀವು ನಿಟ್ಟುಸಿರು ಬಿಡಬೇಡಿ. ನಾವು ಮೊದಲೇ ಹೇಳಿದಂತೆ ಪ್ರಕೃತಿಗೆ ಒಂದು ಕಡೆ ಏಟು ಬಿದ್ದರೆ ಅದರ ಪರಿಣಾಮ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಇಡೀ ಭಾರತವೇ ಒಂದು ರೀತಿಯಲ್ಲಿ ಅಪಾಯದಲ್ಲಿದೆ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಹಿಮಾಲಯ ಪರ್ವತವನ್ನ ಏಷ್ಯಾದ ವಾಟರ್ ಟವರ್ ಅಂತ ಕರೀತಾರೆ. ಇಂತಹ ವಾಟರ್ ಟವರ್ನಲ್ಲಿ ಬದಲಾವಣೆಗಳು ಆಗಬೇಕು ಅಂದರೆ ಕೇವಲ ಭಾರತಕ್ಕೆ ಮಾತ್ರ ತೊಂದರೆ ಆಗೋದಿಲ್ಲ, ಭಾರತದ ಅಕ್ಕಪಕ್ಕದ ದೇಶಗಳಿಗೆ ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಭಾರತ ಸೇರಿದಂತೆ ನೆರೆ ದೇಶಗಳು ಸೇರಿಕೊಂಡು ಈ ಬದಲಾವಣೆ ಬಗ್ಗೆ ಅಧ್ಯಯನ ಮಾಡಿ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಈಗಲೇ ಯೋಚನೆ ಮಾಡಿದರೆ ದೊಡ್ಡ ಅಪಾಯವನ್ನ ತಪ್ಪಿಸಬಹುದು. ಇದರ ಜೊತೆಗೆ ನಾವು ಕೂಡ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬಹುದು. ನೀರನ್ನು ಯಾವ ರೀತಿಯೆಲ್ಲ ಉಳಿಸಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು. ಈಗ ನಮ್ಮ ಬಳಿ ಎಷ್ಟು ಬೇಕೋ ಅಷ್ಟು ನೀರಿದೆ. ಹೀಗಾಗಿ ನಾವು ನೀರಿನ ವಿಚಾರದಲ್ಲಿ ಹೆಚ್ಚು ಯೋಚನೆ ಮಾಡೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆಯಾಗದಂತೆ ನೋಡ್ಕೊಳ್ಬೇಕು ಅಂದರೆ ಈಗಿನಿಂದಲೇ ಅಂತರ್ಜಲವನ್ನು ಹೆಚ್ಚು ಮಾಡುವ ಬಗ್ಗೆ ಯೋಚನೆ ಮಾಡಬೇಕು. ಸರ್ಕಾರಗಳು ಇದಕ್ಕಾಗಿ ಬೇರೆ ಬೇರೆ ಯೋಜನೆಗಳನ್ನು ತರ್ತಾ ಇದೆ. ಅದನ್ನು ನಾವು ಮೊದಲು ಅಳವಡಿಸಿಕೊಳ್ಳಬೇಕು. ಈಗಲೇ ಎಚ್ಚೆತ್ತುಕೊಂಡ್ರೆ ಒಳಿತು. ಇಲ್ಲ ಅಂದರೆ ನಮ್ಮ ಪೀಳಿಗೆ ಅಲ್ಲದಿದ್ದರೂ ಮುಂದಿನ ಪೀಳಿಗೆಗೆ ದೊಡ್ಡ ಮಟ್ಟದ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಈ ಜಗತ್ತಿನಲ್ಲಿ ಯಾವುದನ್ನ ಕೂಡ ಕಂಟ್ರೋಲ್ ಮಾಡಬಹುದು, ಆದರೆ ನಮ್ಮಿಂದ ಪ್ರಕೃತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ನಾವು ಮಗುವನ್ನ ನೋಡ್ಕೊಂಡ ರೀತಿ ನೋಡ್ಕೊಳ್ಬೇಕು. ಆದರೆ ನಾವು ಈಗ ಪ್ರಕೃತಿಯ ಮೇಲೆ ದೌರ್ಜನ್ಯ ಮಾಡಿದ್ದಕ್ಕೆ ಲೆಕ್ಕವೇ ಇಲ್ಲ. ಇಲ್ಲಿವರೆಗೆ ಈ ಎಲ್ಲ ದೌರ್ಜನ್ಯಗಳನ್ನ ಸಹಿಸಿಕೊಂಡು ಬಂದ ಪ್ರಕೃತಿ ಈಗ ಒಂದೊಂದನ್ನೇ ವಾಪಸ್ ಕೊಡೋದಕ್ಕೆ ಶುರು ಮಾಡಿದೆ. ಅದನ್ನ ತಡೆದುಕೊಳ್ಳೋದಕ್ಕೆ ಮನುಷ್ಯನ ಸಂತತಿಯಿಂದ ಸಾಧ್ಯವಾಗ್ತಾ ಇಲ್ಲ. ಒಂದು 4 ವರ್ಷದ ಹಿಂದೆ ಹೋದರೆ ಗುಡ್ಡ ಕುಸಿತ ಅನ್ನುವ ಪದವನ್ನೇ ಯಾರೂ ಕೇಳಿರ್ಲಿಕ್ಕಿಲ್ಲ. ಆದರೆ ಈಗ ಸ್ವಲ್ಪ ಮಳೆ ಬಂದರೂ ಸಾಕು, ಗುಡ್ಡ ಕುಸಿತವಾಗುತ್ತೆ. ಸ್ವಲ್ಪ ಮಳೆ ಬಂದರೂ ಪ್ರವಾಹ ಸೃಷ್ಟಿಯಾಗುತ್ತೆ. ಅದೇ ರೀತಿ 4 ದಿನ ಮಳೆ ಬಿಟ್ಟರೂ ಸಾಕು, ನದಿಗಳು ಒಣಗಿ ಹೋಗ್ತಾ ಇದ್ದಾವೆ. ಮಳೆಗಾಲದಲ್ಲೇ ನದಿಗಳು ಬತ್ತಿದ ರೀತಿಯಲ್ಲಿ ಕಾಣಿಸುತ್ತವೆ. ಪ್ರಕೃತಿ ಏಕಾಏಕಿ ಬದಲಾಗುತ್ತೆ. ಯಾವುದನ್ನ ಕೂಡ ನಮ್ಮಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆಲ್ಲ ಹೊಣೆ ನಾವೇ. ಹೊಸ ಹೊಸ ಯೋಜನೆಗಳನ್ನು ತೆಗೆದುಕೊಂಡು ಪ್ರಕೃತಿಯನ್ನ ನಾಶ ಮಾಡಿ ಮರಗಳನ್ನು ಕಡಿದು ನಮಗೆ ಬೇಕಾಗಿದ್ದನ್ನೆಲ್ಲ ಮಾಡಿಕೊಂಡಿದ್ದೇವೆ. ಆದರೆ ಪ್ರಕೃತಿಯ ಕೂಗು ಮಾತ್ರ ನಮಗೆ ಕೇಳಿಸಲೇ ಇಲ್ಲ. ಇದೇ ಕೂಗು ಈಗ ಮನುಷ್ಯನ ಸಂತತಿಗೆ ಅಪಾಯವನ್ನ ತಂದೊಡ್ಡುತ್ತಿದೆ. ಪ್ರಕೃತಿಯಲ್ಲಿ ಆಗ್ತಾ ಇರುವ ಈ ಬದಲಾವಣೆಗಳ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.